ನೋಡ್ರಪ್ಪ, ದಯವಿಟ್ಟು ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ 20 ವರ್ಷದಿಂದ ಎಷ್ಟು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ? ಎಷ್ಟು ಹೋದರು, ಏನಾಯಿತು 20 ವರ್ಷಗಳಿಂದ? ಅದನ್ನೇ ನಮಗೆ ಇನ್ಫಾರ್ಮೇಷನ್ ಕೊಡ್ರಿ. ಇದರಲ್ಲಿ ಎಷ್ಟು ಮಂದಿಯನ್ನು ಪತ್ತೆ ಮಾಡಲಾಗಿದೆ? ಇದು ಭಾಳ ಮಹತ್ವದ. ಇಷ್ಟು ನಾಪತ್ತೆ ಆದಾಗ ಕೆಲವು ಮಂದಿ ಸಿಕ್ಕಿರ್ಬೇಕಲ್ಲ, ಅವ್ರಿಗೇನಾದರೂ ಅವ್ರ ಬಗ್ಗೆ ಅಸ್ವಾಭಾವಿಕ ಸಾವು, ಕೊಲೆ ಪ್ರಕರಣಗಳಲ್ಲಿ ಏನು ಕ್ರಮ ತೆಗೆದುಕೊಳ್ಳಲಾಗಿದೆ? ಇವೆಲ್ಲ ಸತ್ತೋಗಿದ್ದಾರೆ, ಕೆಲವು ಆಗಿದ್ದಾವೆ. ಇದ್ರ ಬಗ್ಗೆ ಏನು ಕ್ರಮ ತೊಗೊಂಡಿರಿ ನೀವು ಪೊಲೀಸರು ಅನ್ನುವಂಥ ಮಾತು. ಎಷ್ಟು ಅತ್ಯಾಚಾರ ಪ್ರಕರಣಗಳು ನಡೆದಿವೆ ಎಂಬ ವಿವರವನ್ನು 7 ದಿನಗಳಲ್ಲಿ ನೀಡುವಂತೆ ದಕ್ಷಿಣ ಕನ್ನಡ ಜಿಲ್ಲೆ SP ಸೂಚಿಸಲಾಗಿದೆ ಎಂದು ನಾಗಲಕ್ಷ್ಮಿ ಅವರು ತಮ್ಮ ಪ್ರಕಟಣೆ ತಿಳಿಸಿದ್ದಾರೆ. ನಾಗಲಕ್ಷ್ಮಿ ಚೌಧರಿ ಅವರು ಆಗ್ರಹಿಸಿದ್ದಾರೆ. ಯಾಕಂತಂದ್ರೆ ಸತ್ಯವಲ್ಲಪ್ಪ, ಜನ ತಿಳಿಲಿ, ಯಾಕಂದರೆ ಇದಕ್ಕೆ ಶಿಕ್ಷೆ ಆಗಲೇಬೇಕಾದಂಥದ್ದು. ಇಂಥವೆಲ್ಲ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಇದಕ್ಕೆ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಸ್ಪಷ್ಟವಾದ ಒಂದು ಸ್ಪಷ್ಟೀಕರಣ ನೀಡಬೇಕಾಗಿದೆ. ಯಾಕೆ SIT ನೇಮಿಸಬಾರ್ದು? ಇದು ಎಲ್ಲರ ಬೈಕಾಗಿದ್ರೆ ಒಬ್ಬರದಲ್ಲ. ಈವನ್ ಈಗ ಬಾಯಿ ಬಿಡ್ತಾ ಇಲ್ಲ ಕೆಲವೊಂದು ಜನ. ಯಾಕೆಂದರೆ ಕೋರ್ಟಿಗೆ ಅಂದ್ಕೊಂಡು ಮಾಡಿ ಅದರಲ್ಲೂ ಪ್ರಭಾವಿ ಇದ್ದಾರಪ್ಪ, ನಾಳೆ ನಮಗೆ ರಾಜಕೀಯವಾಗಿ ಹೊಡೆತ ಕೊಡ್ಬೋದು ಅನ್ನೋದು ಭಯನೂ ಇರ್ಬೋದು ರಾಜಕಾರಣಿಗಳೆಲ್ಲ. ಮತ್ತು ಇವ್ರಿಗಂತ ನಿಮ್ಗೆ ಗೊತ್ತದ, ಎಲ್ಲ ಪಾರ್ಟಿಗಳು ಪಾರ್ಟಿ ಫಂಡ್ಗೆ ಎಲ್ಲೆಲ್ಲಿ ಬಾಯಿ ಹಾಕಿರ್ತಾರೆ, ಏನೇನು ಮಾಡಿರ್ತಾರೆ ಅವ್ರಿಗೆ ಗೊತ್ತದು. ಅವ್ರು ಸಿಕ್ಕಂಡಪ್ಪ ಹೇಳೋದಿಲ್ಲ ಅಂತೇಳಿ ಕಾನೂನು ಮಾಡಿದ್ರು ನಡಕ್ಕೆ. ಏನೋ ಬಲವಂತದಿಂದ ಒಂದಿಷ್ಟು ಹೊರಗೆ ಬರುವಂಥ ಸತ್ಯಗಳು ಬಂದು ಹೊರಗೆ ಎಲ್ಲಿದ್ದು